ಓಕೆ, ಈಗ ವಿನಯ್ ಏನಾದರೂ ಗೇಮ್ಸಲ್ಲಿ ಟಾಸ್ಕಲ್ಲಿ ಎಗರಾಡಿದ್ರೆ, ಮನೇಲಿ ಎಗರಾಡಿದ್ರೆ ಅದು ಸಂಗೀತಗೆ ಮಾರ್ಕೆಟಿಂಗ್ ಆಗ್ತಿದ್ಯಾ? ನೀವೀಗ ಹೊರಗಡೆ ಬಂದಿದ್ದೀರಾ, ನೋಡಿದ್ದೀರಾ, ನಿನ್ನೆ ಕೂಡ ಟಾಸ್ಕಲ್ಲಿ ಇದೇ ರೀತಿ ಮಾತುಕತೆ ಆಗುತ್ತೆ, ನಾನು ಅದಕ್ಕೇನು ಮಾತಾಡ್ತಿಲ್ಲ ಅಂತ ವಿನಯ್ ಹೇಳ್ತಿದ್ದಾರೆ. ಅಂದರೆ ವಿನಯ್ ಈಗ ಅರ್ಥ ಮಾಡ್ಕೊಂಡಿದ್ದಾರಾ ಅನ್ಸುತ್ತಾ? ಮ್ಯಾಮ್, ನಾನು ವಿನಯ್ ಅವ್ರಿಗೆ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ ಒಂದು ಈಕ್ವೇಷನ್ ಇದೆ ನೋಡಿ ಮನೇಲಿ, ಕಾರ್ತಿಕ್, ಸಂಗೀತ, ವಿನಯ್. ಅದರಲ್ಲಿ ವಿನಯ್ನ ತೆಗೆದ್ರೆ ನಿಮ್ಗೇನು ಉಳಿದಿದೆ? ಕಾನ್ಫ್ಲಿಕ್ಟೇ ಇಲ್ಲ. ಸಂಗೀತಾಗೆ ಅಂದರೆ ಅವ್ರಿಗೆ ಆ ಲೈಮ್ಲೈಟ್ ತೊಗೊಳಕ್ಕೆ ಆಪರ್ಚುನಿಟಿನೇ ಇಲ್ಲ. ಸೊ ವಿನಯ್ಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಬ್ರೋ ಬಿಟ್ಬಿಡಿ, ಅವಳ ಬಗ್ಗೆ ತುಂಬ ಮಾತಾಡಬೇಡಿ, ನೀವು ಮಾತಾಡಿನೇ ಹೀರೋಯಿನ್ ಮಾಡ್ತಾ ಇರೋದು ಅಂತ. ಅದು ಪ್ರಾಬಬ್ಲಿ ಈಗ ನಾನು ಹೊರಗಡೆ ಹೋದ್ಮೇಲೆ ಅರ್ಥ ಆಗಿದೆ ಅವ್ರಿಗೆ. ಮುಂಚೆನೇ ಅರ್ಥ ಆಗಿದ್ದಿದ್ರೆ ಗೇಮ್ ಬೇರೆ ಇರೋದು. ಓಕೆ, ತುಕಾಲಿ ಹೇಳ್ದಂಗೆ ಸಂಗೀತ ಅವರು ಎಲ್ಲೋದ್ರೆ ಅಲ್ಲಿ ಗುಂಡಿ ತೋಡು ಬರ್ತಾರಾ, ಹೇಗೆ ಏನು ಅಂತ? ಯಾಕಂದರೆ ನಿಮ್ಮ ಟೀಮ್ಗೂ ಬಂದಿರ್ತಾರೆ ಅದನ್ನು. ಸೊ ನೀವು ಅವರು ಟೀಮ್ ಬಂದಾಗ ನೀವೆಲ್ಲನೂ ನಿಮ್ಮ ಟೀಮ್ ಸ್ಟ್ರಾಟಜಿ ಏನಿದೆ ಅದನ್ನೆಲ್ಲದೂ ಬಿಟ್ಕೊಡ್ತೀರಾ. ಒಂದು ವೇಳೆ ಅವ್ರಿಗೆ ಯಾಕೆ ನಿಮ್ಮ ಟೀಮ್ಗೆ ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ, ಯಾವ ರೀತಿ ಟಾಸ್ಕ್ ಆಡ್ತೀರಾ, ಯಾವ ರೀತಿ ಗೇಮ್ ಪ್ಲ್ಯಾನ್ ಮಾಡ್ತಾರೆ ವಿನಯ್ ಅವರು ಅಂತ ತಿಳ್ಕೊಂಡಿರೋದಕ್ಕೆ ಬಂದಿರ್ಬೋದು ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ನೀವು ಯೋಚನೆ ಮಾಡಲಿಲ್ವಾ ಹೇಗೆ ಅಂತ? ಇಲ್ಲ ಮ್ಯಾಮ್, ಯೋಚನೆ ಮಾಡಿಲ್ಲ. ಅಂದರೆ ನಾವು ಆ ಥರ ಯೋಚನೆ ಮಾಡಲ್ಲ ಮ್ಯಾಮ್. ನಾನು ವಿನಯ್, ನಮ್ರತ ಎಲ್ಲ ಇದೀವಲ್ಲ, ತುಂಬ ನಾವು ಒಂಥರ ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯರು. ಅಂದರೆ ನಾವು ಗುದ್ದಾಡಿದ್ರೆ ಎದುರಿಗೆ ಗುದ್ದಾಡೋಣ, ಹೊಡೆದಾಡೋಣ ಅಂತ ಇರೋರು. ನಾವು ಈ ಥರ ಹಿಂದ್ಗಡೆ ಹೋಗಿ ಅವ್ರ ಸ್ಟ್ರಾಟಜಿ ಅರ್ಥ ಮಾಡಿಕೊಂಡು ನಾನು ಇಲ್ಲಿ ಬಂದು ಅದೆಲ್ಲ ನಾವು, ಅಂದರೆ ನಾವು ಆ ಥರ ಯೋಚನೆ ಮಾಡಿದ್ರೆ ಎದುರುಗಡೆ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಲ್ವಾ. ಸೊ ಅವ್ರು ಹಂಗೆ ಮಾಡಿರ್ಬೋದು, ಆ ಇಂಟೆಂಟ್ ಇರ್ಬೋದು ಸಂಗೀತ ಅವ್ರಿಗೆ. ನನಗೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅವ್ರು ಅದಕ್ಕೆ ಬಂದ್ರಾ, ಇಲ್ಲ ಆ ಕಡೆ ಜಗಳ ಮಾಡ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದ್ರಾ ಅಂತ. ಬಟ್ ಏನೇ ಆಗಲಿ ಇಟ್ಸ್ ಆಲ್ ರೈಟ್. ಅಂದರೆ ಅದೇನು ತುಂಬ ಏನು ಮ್ಯಾಟ್ರ್ ಆಗಲ್ಲ. ಸೊ ಪ್ರತಿ ಗೇಮಲ್ಲಿ ಏನೋ ಸ್ಟ್ರಾಟಜಿ ಮಾಡ್ತೀವಿ, ಆ ಸ್ಟ್ರಾಟಜಿ ನೆಕ್ಸ್ಟ್ ಗೇಮಿಗೆ ಬೇರೆ ಇರುತ್ತೆ, ಆಯಿತಾ? ಈಗ ಏನೋ ವಿನಯರ್ದು ಏನೋ ಒಂದು ಸ್ಟ್ರಾಟಜಿ ಅಂದರೆ, ಸೊ ಈಗ ನಾನು ಅದನ್ನು ಸುಮಾರು ಸತಿ ಯೂಸ್ ಮಾಡಿದ್ದೀನಿ. ದ್ಯಾಟ್ ಈ ಫುಟ್ಬಾಲಲ್ಲಿ ಗೋಲ್ ಕೀಪರ್ ಇರ್ತಾನಲ್ಲ, ಎದುರುಗಡೆ ಪೆನಲ್ಟಿ ಕಿಕ್ ಕೊಡೋನು ಬಂದಾಗ ಅವ್ರನ್ನ ಇಂಟಿಮಿಡೇಟ್ ಮಾಡ್ತಾರೆ, ಹೆದರಿಸಿದಾಗ ಅವ್ರು ಎಲ್ಲೋ ಮಿಸ್ಟೇಕ್ ಮಾಡಿ ರಾಂಗಾಗಿ ಹೊಡೆದ್ಬಿಟ್ಟು ನರ್ವಸ್ ಆಗಿ ಹೊಡಿತಾರೆ. ಇದನ್ನು ನಾವು ತುಂಬ ಸತಿ ಯೂಸ್ ಮಾಡಿದ್ದೀವಿ. ಅದು ಎಲ್ಲರಿಗೂ ಗೊತ್ತಿರೋ ಸ್ಟ್ರಾಟಜಿ ಅದು. ಈಗ ವಿನಯ್ ಸ್ಟಾರ್ಟಿಂಗಲ್ಲಿ ನಾನು ಉದುರಿಸ್ಬಿಡ್ತೀನಿ, ಇನ್ನೇನೋ ಮಾಡ್ಬಿಡ್ತೀನಿ, ಹೊಡೆದ್ಬಿಡ್ತೀನಿ, ಹೆಂಗೆ ಅಂತ ಹೇಳ್ತಾರೆ. ಬಟ್ ಮಾಡಲ್ಲ. ಅದು ಬೇರೆಯವ್ರಿಗೂ ಗೊತ್ತಾಗಿದೆ, ಸಂಗೀತ ಅವ್ರಿಗೂ ಒಳಗೆ ಬಂದು ಏನು ಗೊತ್ತಾಗಬೇಕಾಗಿಲ್ಲ. ಸೊ ಅದೇನು ಅಂತ ಏನು ಮ್ಯಾಟ್ರ್ ಆಗಲ್ಲ ಗೇಮು. ಆಮೇಲೆ ನನ್ನ ಪ್ರಕಾರ ಹೋಗ್ತಾ ತುಂಬ ಅಗ್ರೆಸಿವ್ ಟಾಸ್ಕ್ಗಳು ಕೊಡೋದು ಇಲ್ಲ ಈಗ, ಬಿಕಾಸ್ ಅಷ್ಟು ಹೊರಗಡೆ ಏನೇನೋ ಆಗಿದೆ ಅಂದರೆ ಆ ಥರ ಟಾಸ್ಕ್ಗಳು ಕೊಟ್ಟು. ಸೊ ಆಮೇಲೆ ಇನ್ನು ಕ್ಯಾಪ್ಟನ್ಸಿನೂ ಇಲ್ಲ. ಇನ್ನು ಮ್ಯಾಟ್ರ್ ಆಗೋದು ವ್ಯಕ್ತಿತ್ವ ಮ್ಯಾಮ್. ಒಬ್ಬರು ಹೇಗಿದ್ದಾರೆ, ಅವ್ರನ್ನವರು ಹೇಗೆ ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ಅವ್ರು ರಿಯಲಿ ಆ ಥರ ಇದ್ದಾರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅದು ಅವ್ರು ಫೇಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗ್ತಾರೆ ಅಷ್ಟೇ.